ಡಾಕ್ಟರ್ ರಾಜ್ ಅವರನ್ನು ಕೂಡ ಕಾಡಿದ್ದ ಐಟಿ ದಾಳಿ ನಡೆದಾಗ ಏನೇನು ಮಾಡಿದ್ರು ಏನ್ ಮಾಡ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರ ಮನೆಯಲ್ಲಿ ಆಗ ಸಿಕ್ಕಿದ್ದೇನು ಗೊತ್ತಾ? ಐಟಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಬಿಟ್ಟಿರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲೂ ಕೂಡ ರೇಡ್ ಆಗಿರುತ್ತೆ. ಚೆನ್ನೈನ ನಿವಾಸದ ಮೇಲೆ ಆ ಒಂದು ರೇಡ್ ನಡೆದಿತ್ತು. ಆ ಸಂದರ್ಭದಲ್ಲಿ ಏನಾಗಿತ್ತು, ಅಣ್ಣ ಅವರ ಪ್ರತಿಕ್ರಿಯೆ ಹೇಗಿತ್ತು, ಎಲ್ಲವೂ ಕೂಡ ಬಹಳ ಸ್ವಾರಸ್ಯಕರ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಕಾಡಿದ್ದ ಐಟಿ ಚೆನ್ನೈನ ನಿವಾಸದ ಮೇಲೆ ರೇಡ್ ಮಾಡುತ್ತೆ. ಅದಾದ ನಂತರ ರೇಡ್ನ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ರಿಯಾಕ್ಷನ್ ಹೇಗಿತ್ತು, ಅವರು ಯಾವ ರೀತಿಯಾಗಿ ಐಟಿ ಅವರ ಮುಂದೆ ನಡೆದುಕೊಂಡ್ರು, ಎಲ್ಲವೂ ಕೂಡ ಬಹಳ ಸ್ವಾರಸ್ಯಕರವಾಗಿದೆ. ಡಾಕ್ಟರ್ ರಾಜ್ ಅವರನ್ನು ಕೂಡ ಐಟಿ ಕಾಡಿತ್ತು, ರಾಜನಿವಾಸಕ್ಕೆ ಎಂಟ್ರಿ ಕೊಟ್ಟಿತ್ತು. ಐಟಿ ಟೀಮ್ ಯಾವುದೇ ಆತಂಕಕ್ಕೆ ಒಳಗಾಗ್ಲಿಲ್ವಂತೆ. ಅಣ್ಣವರು ಮಾಮೂಲಿಯಾಗಿ ಅವ್ರನ್ನ ಬರಮಾಡಿಕೊಂಡು ಮೊದಲು ಊಟ ಮಾಡೋಣ, ನಂತರ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿದ್ರಂತೆ. ಐಟಿ ಅವರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ರು. ಜೊತೆಗೆ ಎಷ್ಟು ಆರಾಮಾಗಿದ್ರು ಅಂತ ಹೇಳಿದ್ರೆ, ಐಟಿ ಅಧಿಕಾರಿಗಳು ಮನೆಯನ್ನೆಲ್ಲ ಜಾಲಾಡ್ತಾ ಇದ್ರಂತೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆರಾಮಾಗಿ ಯೋಗಾಭ್ಯಾಸವನ್ನ ಮಾಡ್ತಾ ಇದ್ರಂತೆ. ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲದೆ ಮನೆಯೆಲ್ಲ ಕೂಡ ಹುಡುಕಿದ್ರು, ಏನೂ ಕೂಡ ಸಿಕ್ಕಿರಲಿಲ್ವಂತೆ. ನಂತರ ಐಟಿ ಅಧಿಕಾರಿಗಳೇ ಡಾಕ್ಟರ್ ರಾಜ್ಕುಮಾರ್ ಅವರ ಬಳಿ ಕ್ಷಮೆ ಕೇಳಿ, ಈ ರೀತಿಯಾಗಿ ಕೂಡ ಒಬ್ಬ ನಟ, ಅದು ಕೂಡ ಒಬ್ಬ ಸೂಪರ್ ಸ್ಟಾರ್, ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂಥ ಒಬ್ಬ ನಟ, ದಕ್ಷಿಣ ಭಾರತದಲ್ಲಿ ಅಲ್ಲದೆ ಇಡೀ ಭಾರತದಲ್ಲಿ ಹೆಸರನ್ನ ಮಾಡಿದಂಥ ಒಬ್ಬ ನಟನ ಮನೆಯಲ್ಲಿ ಎಷ್ಟು ಸಿಂಪ್ಲಿಸಿಟಿ ಇರ್ಬೋದಾ ಅಂತ ಅವರು ಆಶ್ಚರ್ಯಪಟ್ಟಿದ್ರಂತೆ. ನಂತರ ಏನೂ ಸಿಗದೆ ಅವರು ಕ್ಷಮೆ ಕೇಳಿ ಅಲ್ಲಿಂದ ವಾಪಸ್ ಆಗಿದ್ದರಂತೆ. ಇದು 1984ರಲ್ಲಿ ನಡೆದಂಥ ಘಟನೆ. ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರಿಗೂ ಕೂಡ ಅಲ್ಲಿ ಐಟಿ ಶಾಕ್ ಇದೆ. ಆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಆ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯನ್ನ ಎದುರಿಸಿದ್ರು, ಜೊತೆಗೆ ಐಟಿ ಅಧಿಕಾರಿಗಳು ಏನು ಪರಿಶೀಲನೆ ನಡೆಸಿದ್ರು, ಅವರಿಗೆ ಏನು ಸಿಗದೆ ಕಡೆಗೆ ಅವರೇ ಕ್ಷಮೆಯನ್ನ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಳಿ ಅಲ್ಲಿಂದ ಹೋಗಿದ್ರು ಅಂತ. ಚೆನ್ನೈ ನಿವಾಸದ ಮೇಲೆ ಐಟಿ ರೇಡ್ ಆಗಿತ್ತು. ಆ ಸಂದರ್ಭದಲ್ಲಿ ಅವ್ರನ್ನ ಬರಮಾಡ್ಕೊಳ್ತಾರೆ. ನಂತರ ನಾವು ಐಟಿ ಅವರು ಅಂತ ಅವ್ರು ಕೇಳ್ತಾರಂತೆ. ನಾವು ಐಟಿಯಿಂದ ಬಂದಿದ್ದೀವಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲಿಗೆ ಗೊತ್ತಾಗಲ್ಲ ಅವರಿಗೆ ಐಟಿ ಏನು, ಯಾವ ಡಿಪಾರ್ಟ್ಮೆಂಟ್ ಅಂತ. ನಂತರ ಅವರು ಅದರ ವಿವರಣೆಯನ್ನು ಕೊಟ್ಟ ನಂತರ ಅವ್ರನ್ನ ಬರಮಾಡಿಕೊಂಡು ಮೊದಲು ಊಟ ಮಾಡ್ಕೊಳ್ಳಿ, ನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳ್ತಾರಂತೆ. ಅದರಿಂದ ಐಟಿ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಶಾಕ್ ಆಗುತ್ತೆ. ಈ ರೀತಿಯಾಗಿ ಇಷ್ಟು ಸರಳವಾಗಿರೋದಕ್ಕೆ ಸಾಧ್ಯನ ಒಬ್ಬ ಸಿನಿಮಾದ ಸೂಪರ್ ಸ್ಟಾರ್ ಅಂತ. ನಂತರ ಇಡೀ ಮನೆಯನ್ನ ಜಾಲಾಡ್ತಿರ್ಬೇಕಾದ್ರೆ ಒಂದ್ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗಾಭ್ಯಾಸವನ್ನ ಮಾಡ್ತಾ ಆರಾಮಾಗಿದ್ರು ಅಂತ ಕೂಡ ವಿಚಾರಗಳನ್ನ ಚಿನ್ನೇಗೌಡರು ಕೂಡ ನಮ್ಮ ಜೊತೆ ಇದನ್ನ ಹಂಚಿಕೊಂಡ್ರು. ಚಿನ್ನೇಗೌಡರು ಮಾತನಾಡ್ತಾ ತಿಳಿಸಿದ್ರು, ಆ ಒಂದು ನೆನಪನ್ನ ಮೆಲ್ಕ್ ಹಾಕಿದ್ರು. ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡ್ಬರೋಣ. ಆಗಿದ್ದು ನಿಜ. ನಾನು ಬೆಂಗಳೂರು ವಜ್ರಶ್ರೀ ಕಂಬೈ ಸಂಚಿಕಾ ಸಂಸ್ಥೆ ನಾನು ನಡೆಸ್ತಾ ಇದ್ವಿ. ನಮ್ಮ ಅಕ್ಕ ಬಾಲ್ ಮೆಡ್ರಾಸ್ ಅಲ್ಲಿ ಇದ್ರು. ಆಗಿದ್ದು ನಿಜ. ಐಟಿ ಅವ್ರು ಬಂದಾಗ ರಾಜ್ಕುಮಾರ್ ಅವರು ಬನ್ನಿ ಬನ್ನಿ ಏನ್ ಬೇಕು, ನಾವು ಐಟಿ ಅವರ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೇನು ಹೀಗೆ ಬನ್ನಿ ಕೂತ್ಕೊಳ್ಳಿ, ಇಲ್ಲ ರೈಡ್ ಮಾಡಕ್ ಬಂದಿದ್ದೀವಿ, ಏನ್ ರೈಡ್ ಮಾಡ್ಬೇಕು, ಸ್ವಾರಸ್ಯವಾಗಿತ್ತು. ಬನ್ನಿ ಬನ್ನಿ ನಮ್ಮ ಅಕ್ಕ ಅವ್ರು ಬಂದ್ರು, ಬಾಕಿ ಎಲ್ಲ ಕೂತು ಏನೇನು ಬೇಕು ಪರಿಶೀಲನೆ ನಡೆಸಿದ್ರು. ಅವರು ಪರಿಶೀಲನೆ ನಡೆಸ್ಕೊಂಡು ಹೋದ್ರು. ಏನ್ ಬೇಕು ಹೇಳಿದ್ರು. ರಾಜ್ಕುಮಾರ್ ಏನು ಗೊತ್ತಿಲ್ಲ ಪಾಪ, ಏನ್ ಕೇಳಿದ್ರೆ ನಮ್ಮ ಅಕ್ಕ ಅವ್ರು ತೋರಿಸ್ತಾ ಇದ್ರು, ಪಾರ್ಥಿವರು ಕೇಳಿ ಅಂತ ಹೇಳಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ಊಟ ಮಾಡಿ ತಿಂಡಿ ಮಾಡಿ. ಇಲ್ಲ ಇಲ್ಲ ನಾವು ರೈಡ್ ಮಾಡಕ್ ಬಂದಿದ್ದೀವಿ, ರೈಡ್ಗೂ ಊಟಕ್ಕೂ ಏನ್ರಿ ಸಂಬಂಧ, ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಆಮೇಲೆ ಮಾಡ್ಕೊಳ್ಳಿ, ಏನ್ ಬೇಕು ಕೇಳ್ಕೊಳ್ಳಿ ನೀವು ಅಂತ ಹೇಳಿದ್ರೆ ವಿನಃ ರಾಜ್ಕುಮಾರ್ ಯಾವ ವಿಧವಾದಂತ ಅದರಿಂದ ವಿಚಲಿತರಾಗಿರ್ಲಿಲ್ಲ. ಅವಳು ಸಮಾಧಾನವಾಗಿದ್ದು ನಗನಗ್ತನ ಇದು ಅವ್ರ ಹತ್ರ ಮಾತಾಡಿ ಅವ್ರಿಗೆಲ್ಲರೂ ಊಟ ಮಾಡಿಸಿ ಅವ್ರು ನಿಜ ಬಂದಂತ ಅಧಿಕಾರಿ ಬಹಳ ಖುಷಿ ಪಟ್ರು. ಏನ್ ಸರ್ ಇದು ಅಂತ. ಯಾಕೆ ರಾಜ್ಕುಮಾರ್ ವ್ಯವಹಾರದ ಏನ್ ಗೊತ್ತಿರ್ಲಿಲ್ವಲ್ಲ ಅಲ್ವಾ. ರಾಜ್ಕುಮಾರ್ ಆಗೇ ಇದ್ರು ಅವ್ರು. ಅದ್ರ ಏನ್ ತೊಂದ್ರೆ ಇಲ್ಲ, ಏನ್ ಲೆಕ್ಕಪತ್ರ ಕೊಟ್ಟಿಲ್ಲ. ಆಮೇಲೆ ನಾವು ಲೆಕ್ಕಪತ್ರ ಕೊಟ್ವಿ, ಏನ್ ನಮ್ಮ ಹತ್ರ ಒಡವೆ ತಗೊಂಡು ಆಮೇಲೆ ಲೆಕ್ಕ ಕೊಟ್ಟ ಮೇಲೆ ಆಮೇಲೆ ವಾಪಸ್ ತಗೊಂಡ್ವಿ ಅದನ್ನ. ಅದ್ರ ಬಗ್ಗೆ ಏನ್ ಅಂತ ಇದೇನೇನಾಗ್ಲಿಲ್ಲ ನಮಗೆ. ಅವ್ರು ಹೇಳಿದ್ನಲ್ಲ, ಅವ್ರು ಯಾರು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಅವ್ರು ಬನ್ನಿ ಬನ್ನಿ ಅಂತ ಎಲ್ಲ ಕೋರ್ಸಿ ಮಾಡಿ ಅವ್ರಿಗೆಲ್ಲ ಅವ್ರು ಬೇಡ ಅಂದ್ರು ಗಲಾಟೆ ಮಾಡಿ ತಿಂಡಿ ಮಾಡಿಸಿ, ಕಾಫಿ ಕೊಡ್ತೀವಿ, ಮಧ್ಯಾಹ್ನ ಊಟ ಮಾಡಿಸಿ, ರಾತ್ರಿ ಎರಡು ಫ್ರೆಂಡ್ಲಿ ಓಡಾಡ್ಕೊಂಡಿದ್ರು ರಾಜ್ಕುಮಾರ್. ಅದ್ರ ಬಗ್ಗೆ ಏನು ಅವ್ರಿಗೆ ಮೊದಲಿನ ಗೊತ್ತಿಲ್ಲ. ರಾಜ್ಕುಮಾರ್ ಜಮಲ್ 10 ಪೈಸೆ ಇರ್ತಿರ್ಲಿಲ್ಲ ಅವೆಲ್ಲ ಕೂಡ.
ಮೋಸ್ಟ್ಲಿ IT ಅವರಿಗೆ ಬೇಜಾರಾಗಿರುತ್ತೆ, ಯಾಕೆ ಬಂದು ರೇಡ್ ಮಾಡಿದ್ವಪ್ಪ ಅಂತ. ಅದು ಸಹಜ. என்னம்மா இந்த மாதிரி இந்த ஆள் இருக்காரு, ಕರಳು மாதிரி ಉಕ್ಕಂದಿರ್ಕಾರೆ ಅಂತ ಕೇಳ್ತಾ ಇದ್ರು ಅವರು. ನನಗೆ ಚೆನ್ನಾಗಿ ಗೊತ್ತದು. ಅದರಿಂದ ಇದೆಲ್ಲ ಬರುತ್ತೀವಿ. ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಇದ್ರೆ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ ಸರ್. ಹೌದು ಹೌದು ಅಲ್ವಾ ಸರ್, ಸಹಜ ಅದು. ಅದು ಸರ್ಕಾರದವ್ರು ಮಾಡ್ತಾ ಇದ್ರೆ ಅವರು ಏನ್ ಫೈಲ್ ಮಾಡಿರ್ತಾರೋ ಆ ಫೈಲ್ ನಲ್ಲಿ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಇತ್ತ ಸರ್ವೆ ಮಾಡ್ತಾರೆ, ಸರ್ವೆ ಮಾಡಿದಾಗ ಗೊತ್ತಾಗತ್ತೆ ಏನಂತ ಅಲ್ವೇ. ಓಕೆ, ಎಲ್ಲವೂ ಕೂಡ ಅಕೌಂಟಬಿಲಿಟಿ ಇದ್ರೆ ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಟೆನ್ಷನ್ ಆಗ್ಬೇಕು ಅಂತಿಲ್ಲ ಅಂತ. ಬನ್ನಿ ನಡೀಲಿ, ಇದೆಲ್ಲ ಸಹಜ. ಆ ಸರ್ಕಾರ ಕಾನೂನುಗಳನ್ನ ನಾವೆಲ್ಲ ಒಳಪಡ್ಲೇಬೇಕಲ್ಲ. ಹೌದೌದು. ಪಾರ್ವತಮ್ಮ ಅವ್ರ ಏನಾದ್ರು ಟೆನ್ಷನ್ ಆಗಿರೋ ಆ ಸಂದರ್ಭದಲ್ಲಿ? ಪಾರ್ವತಮ್ಮ ಅವ್ರ ಏನಾದ್ರು ಯಾವುದು ಇಲ್ಲ ಅಂದ್ರೆ ನಮ್ಮ ಅಕ್ಕ ಪಾರ್ವತಮ್ಮ ಅವ್ರ, ನಮ್ಮ ಅಪ್ಪ ಹೆಸರಿಟ್ಟಿದವ್ರು ಪಾರ್ವತಮ್ಮ ಅಂತ. ಅವ್ರು ಯಾವ್ದು ಇದ್ ಮಾಡ್ತಿರ್ಲಿಲ್ಲ ರೀ. ತುಂಬಾ ಗಟ್ಟಿಗಿತ್ತಿ. ಹೌದು, ಅದ್ರ ಬಗ್ಗೆ ಮಾತ್ರ ಅದಕ್ಕೆ ನಮ್ಮ ತಂದೆಯವ್ರಿಗೆ ಪಾರ್ವತಮ್ಮ ಹೆಸರಿಟ್ಟಿದ್ದವ್ರು. ಏನ್ ತೊಂದ್ರೆ ಇರ್ಲಿಲ್ಲ ರೀ. ಎಲ್ಲ ಮಾಡ್ಲೇಬೇಕಲ್ಲ ಸರ್. ಸರ್ಕಾರ ಏನ್ ಹೇಳ್ತಾರೆ ಕೇಳಬೇಕು ನಾವು. ಸರ್ಕಾರ ವಿ ಆರ್ ಆಲ್ ಬೌಂಡ್ ಅಲ್ವಾ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಸ್ಟಾರ್ಗಳಿಗೆ ಮುಗಿಯದ ಶಾಕ್. ಇಂದು ಕೂಡ IT ಡ್ರಿಲ್. ಇವತ್ತು IT ಏನ್ ಮಾಡುತ್ತೆ ಗೊತ್ತಾ? ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಮಾಹಿತಿ. ಸ್ಯಾಂಡಲ್ವುಡ್ನ ದಿಗ್ಗಜರಿಗೆ IT ದಾಳಿ ಆಘಾತ. ಮುಂದುವರೆದ ಆಸ್ತಿಪತ್ರಗಳ ದಾಖಲೆಯ ಪರಿಶೀಲನೆ. ಶಿವಣ್ಣ, ಪುನೀತ್, ಸುದೀಪ್, ಯಶ್ ಮನೆಯಲ್ಲಿ ಇನ್ನೂ ಕೂಡ ತಲಾಶ್ ಮುಂದುವರೆದಿದೆ. ಇವತ್ತು ಕೂಡ ಡೇ 2 ಇವತ್ತು ಕೂಡ ಮುಂದುವರೆದಿದೆ. ಸ್ಯಾಂಡಲ್ವುಡ್ನ ದಿಗ್ಗಜರಿಗೆ IT ದಾಳಿಯ ಒಂದು ಆಘಾತ. ಇವತ್ತು ಕೂಡ ಬೆಳಂಬೆಳಗ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ IT ಆಫೀಸರ್ಸ್. ಶಿವಣ್ಣ, ಪುನೀತ್, ಸುದೀಪ್, ಯಶ್ ಮನೆಯಲ್ಲಿ ತಲಾಶ್ ಆಗ್ತಿದೆ. ಇನ್ನಷ್ಟು ವಿಚಾರಣೆ ಅಗತ್ಯ ಇದೆ ಅಥವಾ ಇನ್ನಷ್ಟು ಪರಿಶೀಲನೆಯ ಅಗತ್ಯ ಇದೆ ಅಂತ ಹೇಳಿ ರಾತ್ರಿಯೆಲ್ಲ ಸ್ಟಾರ್ಸ್ ಮನೆಯಲ್ಲೇ IT ಅಧಿಕಾರಿಗಳು ಉಳ್ಕೊಂಡಿದ್ರು. ಇಷ್ಟು ದಿನ IT ಅಧಿಕಾರಿಗಳು ಸ್ಟಾರ್ಗಳ ಸಿನಿಮಾವನ್ನ ನೋಡಿರ್ಬೋದು, ಆದ್ರೆ ನಿನ್ನೆಯ ರಾತ್ರಿ ಅವರ ಮನೆಯಲ್ಲೇ ಉಳಿದುಕೊಳ್ಳುವಂತ ಒಂದು ಅವಕಾಶ, ಜೊತೆಗೆ ತಮ್ಮ ಕರ್ತವ್ಯನ ನಿಭಾಯಿಸ್ತಾ ಅಲ್ಲೇ ಉಳ್ಕೊಂಡಿದ್ದಾರೆ. ರಾತ್ರಿಯೆಲ್ಲ ಸ್ಟಾರ್ಸ್ ಮನೆಯಲ್ಲೇ ಉಳಿದಿದ್ದ ಅಧಿಕಾರಿಗಳು ಇವತ್ತಿನ ಬೆಳಗ್ಗೆ ಮತ್ತೆ ತಮ್ಮ ಪರಿಶೀಲನೆ, ತಮ್ಮ ಡ್ಯೂಟಿಯನ್ನ ಮುಂದುವರೆಸಿದ್ದಾರೆ. ಬೇಕಾದಂತ ಡಾಕ್ಯುಮೆಂಟ್ಗಳು, ಅದಕ್ಕೆ ಬೇಕಾದಂತ ಎಕ್ಸ್ಪ್ಲನೇಷನ್ ಅನ್ನ ಪಡಿತಾ ಇದ್ದಾರೆ. ಸದಾಶಿವನಗರದ ನಿವಾಸ ಪುನೀತ್ ರಾಜ್ಕುಮಾರ್ ಅವರ ನಿವಾಸ ಇದು. ಜೊತೆಗೆ ಸುದೀಪ್ ಅವರ ನಿವಾಸ, ನಿನ್ನೆ ಸುದೀಪ್ ಅವರ ಎಂಟ್ರಿ ಅದು. ಇನ್ನು ಶಿವಣ್ಣ ಅವರ ನಿವಾಸ ಮಾನ್ಯತಾ ಟೆಕ್ ಪಾರ್ಕ್ ನಾಗವಾರದಲ್ಲಿ, ಅದರ ಬಳಿ ಇರುವಂತಹ ನಿವಾಸ. ಇನ್ನು ಕತ್ರಿಗುಪ್ಪೆಯ ಯಶ್ ಅವರ ನಿವಾಸದ ಬಳಿ ಅಭಿಮಾನಿಗಳು ಬಂದಿರೋದು. ಈ ರೀತಿಯಾಗಿ IT ಸುಳಿಯಲ್ಲಿ ಸದ್ಯಕ್ಕೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಇದ್ದಾರೆ. ಜೊತೆಗೆ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಆತಂಕ ಇರುತ್ತೆ, ಆದ್ರೆ ಇಟ್ಸ್ ಅ ಪ್ರೊಸೀಜರ್. ಯಾರು ಕೂಡ ಆತಂಕಕ್ಕೆ ಒಳಗಬೇಕಾಗಿಲ್ಲ, ಯಾಕಂದ್ರೆ ಎಲ್ಲ ಅಕೌಂಟ್ ಇದ್ರೆ ಏನೂ ತೊಂದರೆ ಇರೋದಿಲ್ಲ. ಕನ್ನಡ ಚಿತ್ರರಂಗದ ಟಾಪ್ ಸ್ಟಾರ್ಗಳಲ್ಲಿ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಅದೇ ರೀತಿಯಾಗಿ ಸುದೀಪ್, ಇನ್ನು ಯಶ್ ಅವರು ಕೂಡ ಪ್ರಮುಖರು. ಏನು ಟಾಪ್ ಸ್ಟಾರ್ಗಳಂತ ಹೇಳ್ತೀವಿ. ದರ್ಶನ್ ಮತ್ತು ಉಪೇಂದ್ರ, ರವಿಚಂದ್ರನ್ ಅವರ ಜೊತೆಗೆ ಈ 4 ಜನ ಕೂಡ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ, ತಮ್ಮದೇ ಆದಂತಹ ಸಿನಿಮಾಗಳ ಮೂಲಕ ಎಲ್ಲರನ್ನೂ ಕೂಡ ರಂಜಿಸಿದಂತವರು. ಆದ್ರೆ ಈಗ ಸದ್ಯಕ್ಕೆ ITಯ ಒಂದು ಬಲೆಯಲ್ಲಿದ್ದಾರೆ. ಎಲ್ಲ ರೀತಿಯಾದಂತಹ ಚೆಕಿಂಗ್ ಆಗ್ತಿದೆ. ಅದೇ ರೀತಿಯಾಗಿ ಯಾವ್ದ್ಯಾವ ಅಕೌಂಟ್ ಇದೆ, ಎಲ್ಲೆಲ್ಲಿ ಆಸ್ತಿ ಇದೆ, ಜೊತೆಗೆ ಹೇಗೆ ನಿಮ್ಮ ಆದಾಯದ ಮೂಲ ಹೇಗೆ, ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ, ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ನಿವಾಸದಿಂದ ಮುನಿರಾಜು ಇದ್ದಾರೆ, ಶಿವರಾಜ್ ಕುಮಾರ್ ಅವರ ನಿವಾಸದಿಂದ ಸೌಮ್ಯ ಕಳಸ, ಅದೇ ರೀತಿಯಾಗಿ ಸುದೀಪ್ ಅವರ ನಿವಾಸದಿಂದ ಶಾಲಿನಿ ಇದ್ದಾರೆ, ಯಶ್ ಅವರ ನಿವಾಸದಿಂದ ಆನಂದ್ ಅವರು ಇರೋದು, ಜೊತೆಗೆ ರಾಕ್ ಲೈನ್ ವೆಂಕಟೇಶ್ ನಿರ್ಮಾಪಕರು, ಅವರ ಮನೆಯಿಂದ ರಕ್ಷಾ ಜಾಸ್ಮಿನ್ ಇದ್ದಾರೆ. ನಾನು ಮಾಹಿತಿಯನ್ನ ಪಡಿತೀನಿ, ಮಾತನಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಇದೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರವಾಗಿ, ಅದನ್ನು ನೋಡೋಣ. ಈಗ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಮತ್ತೆ IT ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದು. ರಾತ್ರಿಯೆಲ್ಲ ಪುನೀತ್ ಮನೆಯಲ್ಲೇ ಅವರು ಉಳ್ಕೊಂಡಿದ್ರು ಅಧಿಕಾರಿಗಳು. ಸದಾಶಿವನಗರದ ನಿವಾಸದಲ್ಲಿ ಪರಿಶೀಲನೆ ಆಗ್ತಾ ಇದೆ, ಡಾಕ್ಯುಮೆಂಟ್ಗಳ ಚೆಕಿಂಗ್ ಆಗ್ತಿದೆ. ಅದೇ ರೀತಿಯಾಗಿ ಯಾವ್ಯಾವ ವಸ್ತುಗಳಿದಾವೆ, ಎಷ್ಟು ಚಿನ್ನಾಭರಣ ಇದೆ, ಎಲ್ಲವನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ಮತ್ತೆ IT ಎಂಟ್ರಿ ಆಗಿದೆ. ರಾತ್ರಿಯೆಲ್ಲ ಪುನೀತ್ ಅವರ ನಿವಾಸದಲ್ಲೇ ಅಧಿಕಾರಿಗಳು ವಾಸ್ತವ್ಯವನ್ನ ಹೂಡಿದ್ರು. ಸದಾಶಿವನಗರದ ನಿವಾಸದಲ್ಲಿ ಇವತ್ತು ಬೆಳಗ್ಗೆ ಕೂಡ ಈಗ ಅಧಿಕಾರಿಗಳು ಎಂಟ್ರಿಯನ್ನ ಪಡೆದಿದ್ದಾರೆ. 4 ಅಧಿಕಾರಿಗಳ ತಂಡದಿಂದ
ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಸದ್ಯಕ್ಕೆ ಪರಿಶೀಲನೆ ಆಗ್ತಾ ಇರೋದು. ಇವತ್ತು ಸಂಜೆಯವರೆಗೂ ಕೂಡ ಪರಿಶೀಲನೆ ನಡೆಯುವಂತ ಸಾಧ್ಯತೆ ಇದೆ. ನಮ್ಮ 5 ಪ್ರತಿನಿಧಿಗಳು ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ತಯಾರಾಗಿದ್ದಾರೆ. ಮೊದಲು ನಾನು ಮುನಿರಾಜ್ ಅವರನ್ನ ಕೇಳೋದಾದ್ರೆ, ಪುನೀತ್ ರಾಜ್ಕುಮಾರ್ ನಿವಾಸದ ಬಳಿ ಈಗ ಐಟಿ ಅಧಿಕಾರಿಗಳು ಬಂದಿದ್ದಾರಂತೆ, ಜೊತೆಗೆ ಒಂದ್ ಕಡೆ ಪೂಜೆ ಪುನಸ್ಕಾರಗಳು ಕೂಡ ಆಗ್ತಿದೆ ಎಂದಿನಂತೆ ಅಂತ. ಏನೇನಾಗ್ತಿದೆ ಸದ್ಯಕ್ಕೆ, ಏನ್ ಮಾಹಿತಿ ಇದೆ ಮುನಿರಾಜು? ಅವಿನಾಶ್, ಐಟಿ ಅಧಿಕಾರಿಗಳ ಒಂದು ಮ್ಯಾರಥಾನ್ ರೈಡ್ ಇವತ್ತು ಸಹ ಕಂಟಿನ್ಯೂ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಏನು ಸ್ಟಾರ್ ನಟ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಇವತ್ತು ಅಧಿಕಾರಿಗಳು ಒಂದು ದಾಳಿಯನ್ನ ನಡೆಸಿದ್ದಾರೆ. ಮತ್ತೆ ಒಂದು ಕಾಗದ ಪತ್ರಗಳನ್ನ ಪರಿಶೀಲನೆ ಮಾಡುವಂತ ಕಾರ್ಯದಲ್ಲಿ ಇವತ್ತು ಸಹ ನಿರತರಾಗಿದ್ದಾರೆ. ಈಗಾಗಲೇ ಇವತ್ತು ಸಹ 3 ಅಧಿಕಾರಿಗಳು ಈಗ ಮನೆಗೆ ಬಂದಿರೋದನ್ನ ನಾವು ನೋಡಬಹುದು. ಏನೀಗ ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ಅವರ ಇದು ಮನೆ ಏನಿದೆ, ಈಗಲೂ ಸಹ 3 ಅಧಿಕಾರಿಗಳು ಈಗ ಬೆಳಗಿನ ಜಾವ ಅಷ್ಟೇ ಮತ್ತೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಇವತ್ತು ಸಹ ಒಂದು ಕೆಲವು ಕಾಗದ ಪತ್ರಗಳು ಮತ್ತೆ ದಾಖಲೆಗಳು ಮತ್ತೆ ಅವರ ಹೂಡಿಕೆ ಏನಿದೆ ಅಥವಾ ಬೇರೆ ಆದಾಯಗಳೇನಿದೆ ಎಲ್ಲವನ್ನೂ ಸಹ ಇವತ್ತು ಕಂಟಿನ್ಯೂ ಆಗಿ ಒಂದು ಸರ್ಚ್ ಮಾಡುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮತ್ತೆ ನಿನ್ನೆ ಕೆಲವು ಕಾಗದಗಳನ್ನ ಅವ್ರು ಏನು ವಶಕ್ಕೆ ಪಡ್ಕೊಂಡು ಅದನ್ನ ತಪಾಸಣೆ ಮಾಡುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಮಾಹಿತಿಗಳನ್ನ ಕಂಟಿನ್ಯೂಟಿ ಆಗಿ ಇವತ್ತು ಅವರನ್ನ ಪ್ರಶ್ನೆ ಮಾಡೋ ಮುಖಾಂತರ ಒಂದು ತನಿಖೆಯನ್ನು ಸಹ ಮಾಡೋದಕ್ಕೆ ಅಧಿಕಾರಿಗಳಿಗೆ ಮುಂದಾಗಿರುವಂತದ್ದು. ಹಾಗೂ ನಿನ್ನೆ ಕೆಲವು ಚಿನ್ನಾಭರಣ ಮತ್ತೆ ಬೆಳ್ಳಿ ಆಭರಣಗಳ ಬಗ್ಗೆ ಒಂದು ಮಾಹಿತಿಗಳನ್ನ ಕಲೆ ಹಾಕಿದ್ರು. ಮತ್ತೆ ಅವುಗಳ ಮೌಲ್ಯ ಎಷ್ಟಿದೆ ಮತ್ತು ಅವು ಗಿಫ್ಟ್ ಆಗಿ ಬಂದಿರೋ ಎಷ್ಟು ಮತ್ತೆ ಅದನ್ನ ಪರ್ಚೇಸ್ ಮಾಡಿರೋದು ಎಲ್ಲಿ ಅನ್ನೋದ್ರ ಬಗ್ಗೆ ಸಹ ಕೆಲವು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಅದರಂತೆ ಇನ್ನು ಇವತ್ತು ಅವರು ಹೂಡಿಕೆ ಮಾಡಿರುವಂತಹ ಆಸ್ತಿಗಳಿರ್ಬೋದು ಅಥವಾ ಅವರು ಬೇರೆ ಬೇರೆ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮತ್ತೆ ಅವರಿಗೆ ಬರ್ತಿರುವಂತಹ ಆದಾಯದ ಮೂಲಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಹಾಗೂ ಆ ದಾಖಲಾತಿಗಳು ಆ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಸಹ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಸಮ್ಮುಖದಲ್ಲೇ ಒಂದು ವಿಚಾರಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸ್ಪಷ್ಟೀಕರಣಗಳನ್ನ ಇವತ್ತು ಅವರ ಸಮ್ಮುಖದಲ್ಲೇ ಅಧಿಕಾರಿಗಳು ಪಡ್ಕೊಳ್ತಾರೆ. ಏನೀಗಾಗಲೇ ಐಟಿ ಇಲಾಖೆಯ ಜಂಟಿ ನಿರ್ದೇಶಕ ಒಂದು ನೇತೃತ್ವದ 3 ಅಧಿಕಾರಿಗಳು ಈಗ ಬೆಳಗ್ಗೆ ಅವರ ಮನೆಗೆ ಬಂದಿದ್ದಾರೆ. ಇವತ್ತು ಸಹ ಒಂದು ರೈಡ್ ಅನ್ನ ಕಂಟಿನ್ಯೂ ಮಾಡಿ ಬಹುಶಃ ಇವತ್ತು ಸಂಜೆವರೆಗೂ ಸಹ ಒಂದು ಪುನೀತ್ ಅವರ ಮನೆಯಲ್ಲಿ ಒಂದು ರೈಡ್ ಕಂಟಿನ್ಯೂ ಆಗುತ್ತೆ. ಆ ನಂತರ ಇವ್ರ ಮನೆಯಲ್ಲಿ ಏನೆಲ್ಲ ಪತ್ತೆ ಆಗಿದೆ ಮತ್ತೆ ಎಷ್ಟು ತೆರಿಗೆಯನ್ನ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ರೂಪ ಸಿಗುತ್ತೆ. ಬಳಿಕ ಐಟಿ ಅಧಿಕಾರಿಗಳ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಸಹ ಕೊಡ್ತಾರೆ. ಯಾಕಂದ್ರೆ ಪುನೀತ್ ಅವರ ಮನೆಯಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಬೇಕು ಕೆಲವು ನಿಖರ ಕಾರಣಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಮಾಹಿತಿ ಸಂಜೆ ಒಳಗಡೆ ಸಿಗುತ್ತೆ. ಅವಿನಾಶ್, ರಾಜು, ಹಾಗೆ ಸಂಪರ್ಕದಲ್ಲಿ ಈಗ ನಟ ಶಿವರಾಜ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಿವರಾಜ್ ಕುಮಾರ್ ಮನೆಯಲ್ಲಿ ಮುಂದುವರೆದ ಶೋಧ. ನಿನ್ನೆ 8 ಜನ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ನಿನ್ನೆ ಬೆಳಗ್ಗೆಯಿಂದ ನಿರಂತರ ಪರಿಶೀಲನೆ ನಡೆದಿತ್ತು. ಇವತ್ತು ಕೂಡ ಮುಂದುವರಿತಿದೆ. ನಿನ್ನೆ 8 ಜನ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಲೆಕ್ಕಗಳಾಗಿತ್ತಲ್ಲಿ ಪರಿಶೀಲನೆ ಆಗಿತ್ತು, ದಾಖಲೆಗಳನ್ನ ಚೆಕ್ ಮಾಡಿದ್ರು, ಕ್ರಾಸ್ ಚೆಕ್ ಮಾಡಿದ್ರು, ಎಲ್ಲವೂ ಕೂಡ ಆಗಿತ್ತು. ಅದೇ ರೀತಿಯಾಗಿ ಈಗ ಇವತ್ತು ಕೂಡ ರಾತ್ರಿ 3 ಜನ ಅಧಿಕಾರಿಗಳು ಶಿವಣ್ಣ ಅವರ ಮನೆಯಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಬೆಳಗ್ಗೆ ಶಿವರಾಜ್ ಕುಮಾರ್ ಅವರು ಮಾಧ್ಯಮಗಳತ್ತ ಈ ರೀತಿಯಾಗಿ ಕೈ ವೇವ್ ಮಾಡಿದ್ದನ್ನು ಕೂಡ ನೋಡಿದ್ರೆ, ಕೈ ಬೀಸಿದ್ರು. ಅದೇ ರೀತಿಯಾಗಿ ಕ್ಯಾಶುವಲ್ ಆಗಿ ಶಿವರಾಜ್ ಕುಮಾರ್ ಅವರು ಬೆಳಕಿನ ವಾಕಿಂಗ್ ಅನ್ನ ಮಾಡ್ತಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಿರೋದು. ಇನ್ನು ಕೆಲ ಕ್ಷಣಗಳಲ್ಲಿ ಮತ್ತಷ್ಟು ಅಧಿಕಾರಿಗಳು ಇವತ್ತು ಭೇಟಿ ನೀಡುವಂತ ಈಗ ನಿರೀಕ್ಷೆ ಇದೆ. ನಾನು ಕೆಲವೇ ಹೊತ್ತಿನಲ್ಲಿ ಕಾರಿಡಾರ್ನಲ್ಲಿ ಪತ್ನಿ ಗೀತಾ ಅವರ ಜೊತೆಗೆ ಶಿವಣ್ಣ ವಾಕ್ ಮಾಡ್ತಿರುವಂತದ್ದನ್ನ ನೋಡ್ತಾ ಇದ್ರಿ. ರಾತ್ರಿ 3 ಅಧಿಕಾರಿಗಳು ಮನೆಯಲ್ಲೇ ವಾಸ್ತವ್ಯ ಹೂಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಶಿವರಾಜ್ ಕುಮಾರ್ ನಿವಾಸದ ಆವರಣದಿಂದ ಸೌಮ್ಯ ಕಳಸ. ನಾವು ಕೆಲವೊಂದು ವಿಜುವಲ್ಸ್ ಅನ್ನ ಗಮನಿಸಿದ್ವಿ. ಕ್ಯಾಶುವಲ್ ಆಗಿ ಮೀಡಿಯಾ ಕಡೆ ಕೂಡ ಅವರು ಒಂದು ಕೈ ವೇವ್ ಮಾಡಿದ್ರು. ಜೊತೆಗೆ ಇವತ್ತು ಏನೇನ್ ಆಗ್ತಾ ಇದೆ, ಹೇಗಿದೆ ಸದ್ಯಕ್ಕೆ ಅಲ್ಲಿನ ಒಂದು ವಾತಾವರಣ ಅಂತ. ಹೌದು ಅವಿನಾಶ್, ನಿನ್ನೆ ಸತತವಾಗಿ 16 ಗಂಟೆಗಳ ಕಾಲ ಐಟಿ ಅಧಿಕಾರಿಗಳ ಒಂದು ತಂಡ ಶಿವರಾಜ್ ಕುಮಾರ್ ಅವರ ಮನೆ ಮೇಲೆ ದಾಳಿ ಮಾಡಿತ್ತು. ಸೊ ಈ ಒಂದು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಇವರಿಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡಲಾಗಿತ್ತು. ಸೊ ಇದರ ನಂತರ ಸಾಕಷ್ಟು ದಾಖಲೆಗಳನ್ನ, ಚಿನ್ನಾಭರಣಗಳನ್ನ ಎಲ್ಲವನ್ನು ವಶಪಡಿಸಿಕೊಂಡಿದ್ರು. ಅವುಗಳ ಪರಿಶೀಲನೆ ಮಾಡಿದ್ರು. ಅವುಗಳ ಬಿಲ್ಸ್ ಇರ್ಬೋದು, ಜೊತೆಗೆ ಇವರು ಇಷ್ಟುವರೆಗೆ ಮಾಡಿರುವಂತಹ ಎಲ್ಲ ಆದಾಯ ತೆರಿಗೆ ಪಾವತಿಯನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಲಾಗಿತ್ತು. ಅದೆಲ್ಲ ಮಾಡಿದ ನಂತರ ಕೂಡ ಇನ್ನೂ ಕೆಲಸ ಮುಗ್ದಿಲ್ಲ ಅನ್ನುವಂಥ
ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕೆಂದ್ರೆ ನಿನ್ನೆ ಅಷ್ಟುವರೆಗೆ ನಿರಂತರವಾಗಿ ತಮ್ಮ ಒಂದು ಕೆಲಸವನ್ನ ಪರಿಶೀಲನೆಯನ್ನ ಐಟಿ ಅಧಿಕಾರಿಗಳ ತಂಡ ಮಾಡಿದ್ರು ಕೂಡ ರಾತ್ರಿ 11:30ವರೆಗೂ ಮಾಡಿದ್ರು ಕೂಡ ಇನ್ನೂ ಮುಂದುವರೆದಿರುವ ಕಾರಣ ಇನ್ನು 3 ಅಧಿಕಾರಿಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಭದ್ರತೆಗೆ ಇಲ್ಲೇ ಇದ್ದಾರೆ. ಸೊ 3 ಐಟಿ ಅಧಿಕಾರಿಗಳು ಸದ್ಯ ಶಿವರಾಜ್ ಕುಮಾರ್ ಅವರ ಮನೆಯಲ್ಲೇ ಉಳಿದಿರುವಂತದ್ದು. ನಿನ್ನೆ ರಾತ್ರಿ ಇಲ್ಲೇ ಉಳ್ಕೊಂಡು ಇವತ್ತು ಬೆಳಿಗ್ಗೆ ಇನ್ನು ಮುಂದುವರೆದ ಭಾಗವಾಗಿ ಏನು ಒಂದು ಪರಿಶೀಲನೆ ನಡೆಯುತ್ತೆ ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಉಳಿದಂತಹ 5 ಅಧಿಕಾರಿಗಳು ನಿನ್ನೆ ರಾತ್ರಿ ಏನು ಇಲ್ಲಿಂದ ಮರಳಿದ್ರು ಅವರೆಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಮನೆಗೆ ಬರಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಇತ್ತೀಚೆಗಷ್ಟೇ ದಿ ವಿಲನ್ ಅನ್ನುವಂತಹ ಒಂದು ಸೂಪರ್ ಹಿಟ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿದ್ರು. ಆ ಒಂದು ಸಿನಿಮಾದ ಒಂದು ಅವರ ರೆಮ್ಯುನರೇಷನ್ ಅನ್ನು ಗಮನಿಸಿದ್ರೆ ಕಳೆದ ಒಂದಷ್ಟು ವರ್ಷಗಳಲ್ಲಿ ಅವರ ರೆಮ್ಯುನರೇಷನ್ 1 ಸಿನಿಮಾಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಆದರೆ ಅವರ ಆದಾಯ ಮೂಲಕ್ಕೂ ಅದ್ರ ಜೊತೆಗೆ ಅವರು ಫೈಲ್ ಮಾಡ್ತಾ ಇರುವಂತಹ ಇನ್ಕಮ್ ಟ್ಯಾಕ್ಸ್ಗೂ ಯಾವುದೇ ರೀತಿ ತಾಳೆ ಆಗಲಿಲ್ಲ ಅನ್ನುವಂತಹ ಒಂದು ಮಾಹಿತಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ತಮಗೆ ಸಿಕ್ಕಿದ್ರಿಂದ ಐಟಿ ಅಧಿಕಾರಿಗಳು ಈ ಒಂದು ರೇಡ್ ಅನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಅದ್ರ ಜೊತೆಗೆ ಶಿವರಾಜ್ ಕುಮಾರ್ ಅವರ ಆದಾಯ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಏನಿದ್ದಾರೆ ಅವರು ಕೂಡ ರಾಜಕೀಯದಲ್ಲಿ ಸಾಕಷ್ಟು ಸಮಯ ಸಕ್ರಿಯರಾಗಿರುವಂತವರು. ಅವರ ಮಗಳು ಕೂಡ ಇತ್ತೀಚೆಗೆ ಒಂದು ಪ್ರೊಡಕ್ಷನ್ ಹೌಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಡೀ ಕುಟುಂಬದ ಆದಾಯ ಹೆಚ್ಚಾಗ್ತಾ ಇದೆ ಹೊರತು ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು ಕಟ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿ ತಾಳೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ನಿರ್ಧಾರದ ಮೇಲೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಸೊ ಇವತ್ತಿನ ದಾಳಿಯ ನಂತರ ಇದ್ರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿ ಗೊತ್ತಾಗಲಿದೆ. ಅವಿನಾಶ್, ಸೌಮ್ಯ ಹಾಗೆ ನನ್ನ ಜೊತೆ ಸಂಪರ್ಕದಲ್ಲಿ ಈಗ ಒಂದು ಬ್ರೇಕ್ ಅನ್ನ ತೆಗೆದುಕೊಳ್ಳುವಂತಹ ಟೈಮ್